ಯಾವ್ದ್ರಿ ಸಮಪಾಲು ಇವತ್ತು ಬಕ್ರೀದ್ ನಡೀತಾ ಇದೆ. ಬಕ್ರೀದ್ಗೆ ಇವತ್ತಿಂದನೇ ಇನ್ಸ್ಟಾಗ್ರಾಮ್ನಲ್ಲಿ ಹಾಕೊಳ್ತಿದ್ದಾರೆ ರೀ. ಉಳುವ ದನಗಳನ್ನು ಹಾಲು ಕೊಡುವ ಹಸುಗಳನ್ನು ನೀವು ಹತ್ಯೆ ಮಾಡ್ದಂಗೆ ತಡೀರಿ ಅಂತ ಗೋಹತ್ಯೆ ನಿಷೇಧ ಮಾಡಿದ ಯಡಿಯೂರಪ್ಪನವ್ರು ಸಂವಿಧಾನ ರಕ್ಷಣೆ ಮಾಡಿದ್ರು. ಗೋಹತ್ಯೆಯನ್ನು ಗಲ್ಲಿ ಮಾಡ್ಲಿಕ್ಕೆ ಬಿಟ್ಕೊಂಡಿದ್ದೀರಲ್ಲ ನೀವು, ಅಗೋರ ಸಂವಿಧಾನ ರಕ್ಷಣೆ ಮಾಡ್ತಾ ಇರೋದು. ಭದ್ರತೆಯೂ ಇಲ್ಲ, ಸಮಾಧಾನವೂ ಇಲ್ಲ, ತೃಪ್ತಿಯೂ ಇಲ್ಲ. ಬಕ್ರೀದ್ಗೆ ನಾವು ಕುರ್ಬಾನಿ ಕೊಡಕ್ಕೆ ತಂದಿದ್ದೀವಿ ಅಂತ ಧೈರ್ಯವಾಗಿ ಪೋಸ್ಟ್ ಮಾಡ್ತಾರೆ. ಗೋಹತ್ಯೆಯನ್ನು ಗಲ್ಲಿ ಮಾಡ್ಲಿಕ್ಕೆ ಬಿಟ್ಕೊಂಡಿದ್ದೀರಲ್ಲ ನೀವು, ಅಗೋರ ಸಂವಿಧಾನ ರಕ್ಷಣೆ ಮಾಡ್ತಾ ಇರೋದು. ಅಂದರೆ ಹೋರಾಟ ಅಂದರೆ ಯಡಿಯೂರಪ್ಪನವ್ರ ಮಾತಿದೆ. ಯಡಿಯೂರಪ್ಪ ಸರ್ ಅಂದ ತಕ್ಷಣ ನಿಮ್ಗೆ ಏನು ನೆನಪಾಗುತ್ತೆ? ನನಗೆ ನಾನು ಮುಖ್ಯವಾಗಿ ಇಲ್ಲಿಗೆ ಬಂದಿದ್ದೇ ಅವರಿಗೆ ಅಭಿಮಾನವನ್ನು ಸಲ್ಲಿಸಲಿಕ್ಕೆ. ಯಾಕೆ ಅಂತ ಅಂದರೆ, ನಾವು ಇವತ್ತು ಯಾವುದಾದ್ರೂ ಭಾಗದಲ್ಲಿ ಹೋಗಿ ಗೋರಕ್ಷಣೆಯನ್ನು ಮಾಡ್ತಾ ಇದ್ದೀವಿ ಅಂತ ಅಂದರೆ ಕರ್ನಾಟಕದಲ್ಲಿ ನೋಡಿ, ಕೇರಳದಲ್ಲಿ ಗೋರಕ್ಷಣೆಯನ್ನು ಮಾಡೋದು ಗೋರಕ್ಷಣೆಯ ಕಾರ್ಯಕರ್ತರಿಗೆ ಸುಲಭ ಅಲ್ಲ, ಬಹಳ ಕಷ್ಟ. ತಮಿಳುನಾಡಿನಲ್ಲಿ ಗೋರಕ್ಷಣೆ ಮಾಡೋದು ಬಹಳ ಕಷ್ಟ. ಆದರೆ ಕರ್ನಾಟಕದಲ್ಲಿ ಗೋರಕ್ಷಣೆ ಮಾಡೋದು ಬಹಳ ಸುಲಭ. ಯಾಕೆ ಅಂತ ಅಂದರೆ, ಮಾನ್ಯ ಯಡಿಯೂರಪ್ಪನವರು ಗೋರಕ್ಷಣಾ ಕಾಯ್ದೆಯನ್ನು ಏನು ನಮಗೆ ಹತ್ಯೆ ನಿಷೇಧ ಕಾಯ್ದೆಯನ್ನು ಜಾರಿಗೆ ತಂದ್ರಲ್ಲ, ಅದು BS ಯಡಿಯೂರಪ್ಪನವರು. ಆ ಕಾರಣಕ್ಕಾಗಿ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ನಾವೆಲ್ಲ ಗೋರಕ್ಷಕರು ಕೂಡ ಬಂದಿದ್ದೀವಿ. ನಮಗೆ ಬಹಳ ಸಂತೋಷ ಏನು ಅಂತ ಅಂದರೆ, ಗೋಹತ್ಯೆ ನಿಷೇಧ ಕಾಯ್ದೆಯನ್ನು ಯಡಿಯೂರಪ್ಪನವ್ರು ಜಾರಿಗೆ ತಂದಿದ್ದು ಬಹಳ ಸಂತೋಷ. ಆ ಅಭಿಮಾನವನ್ನು ಸಲ್ಲಿಸ್ಲಿಕ್ಕೆ ಬಂದಿದ್ದೀವಿ. ಇವತ್ತು ನಮ್ಮ ಊರಿನ ಅನೇಕ ಭಾಗಗಳಲ್ಲಿ ಹಾಲಿನ ದುಡ್ಡು ಬರಬೇಕು ಅಂತ ಅಂದರೆ ಯಡಿಯೂರಪ್ಪನವ್ರು ದುಡ್ಡು ಬರ್ತಿದೆ ಅಂತಲೇ ಹೇಳ್ತಾರೆ. ಅಂದರೆ ಇವತ್ತು ಅವರು ಜನಮಾನಸದಲ್ಲಿ ಎಷ್ಟು ಉಳ್ಕೊಂಡಿದ್ದಾರೆ ಅಂತಂದರೆ, ಅನೇಕ ಹೋರಾಟಗಳು ಇವತ್ತು ಭಾಜಪ ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದು ನಿಂತಿದೆ ಅಂತ ಅಂದರೆ ಅವರ ಅಪಾರ ಕೊಡುಗೆ ಇದೆ. ಅದು ಕೂಡ ನಮಗೆ ಬಹಳ ಸಂತೋಷದ ವಿಚಾರ. ರಾಜಕೀಯದ ಹೊರತಾಗಿ ಹಿಂದೂ ಸಂಘಟನೆಯ ಒಬ್ಬ ವ್ಯಕ್ತಿಯಾಗಿಯೂ ಕೂಡ ನಾನು ಬಹಳ ಅಭಿನಂದನೆಯನ್ನು ಈ ವಿಚಾರಗಳಲ್ಲಿ ಅವರಿಗೆ ಸಲ್ಲಿಸ್ತೇನೆ. ಸರ್, ಇವತ್ತು ಚಿತ್ರದುರ್ಗದಲ್ಲಿ ಲಕ್ಷಾಂತರ ಜನ ಸೇರಿದ್ದಾರೆ. ಆದರೆ 50 ವರ್ಷದ ಹಿಂದೆ BJP ಕಾರ್ಯಕ್ರಮ ಯಡಿಯೂರಪ್ಪ ಅವ್ರು ಬರ್ತಾರೆ ಅಂದರೆ 200-300 ಜನ ಸೇರ್ತಿರ್ಲಿಲ್ವಂತೆ. 200-300 ಅಲ್ಲ ರೀ, 10-15 ಜನನೂ ಸೇರ್ತಿರ್ಲಿಲ್ಲ. ಅಂದರೆ ಒಬ್ಬ ವ್ಯಕ್ತಿ ತಾನು ಸಮಾಜಕ್ಕೆ ತನ್ನನ್ನು ತಾನು ಅರ್ಪಿಸ್ಕೊಂಡ್ರೆ ಯಾವ ಮಟ್ಟಕ್ಕೆ ಆ ಇಡೀ ಒಂದು ಪಕ್ಷವನ್ನು ಮಾಡಬಲ್ಲ ಮತ್ತು ಅದರ ಶಕ್ತಿಯುತವಾಗಿ ನಿಲ್ಲಿಸಬಲ್ಲ ಅನ್ನೋದಕ್ಕೆ ಯಡಿಯೂರಪ್ಪನವರು ಕೂಡ ಕಾರಣ. ಅದಕ್ಕೆ ಬಹಳ ಧನ್ಯವಾದವನ್ನು ಅರ್ಪಿಸ್ತೇವೆ. ಇವತ್ತು ನಾವೆಲ್ಲ ಹೋರಾಟವನ್ನು ಸುದೀರ್ಘವಾಗಿ ಮಾಡ್ತಿದ್ದೀವಿ ಅಂದರೆ ಅದಕ್ಕೆ ರಾಜಕೀಯ ಶಕ್ತಿಯೂ ಕೂಡ ನಮಗೆ ಬೇಕು. ಒಬ್ಬ ಹೋರಾಟಗಾರ ಒಂದು ಹೋರಾಟ ಮಾಡ್ತಾನೆ ಅಂದರೆ ಅದಕ್ಕೆ ಪರ್ಯಾಯವಾಗಿ ರಾಜಕೀಯ ಶಕ್ತಿ ಆತನಿಗೆ ಬೆಂಬಲವನ್ನು ಕೊಡಬೇಕಾಗತ್ತೆ. ಹಾಗೆ ಬೆಂಬಲವನ್ನು ಕೂಡ ನಮಗೆ ವಿಜಯೇಂದ್ರಣ್ಣವರು ನಮ್ಮೆಲ್ಲ ಹೋರಾಟಗಳಿಗೆ ಕೊಡ್ತಾರೆ. ಬಹಳ ಸಂತೋಷ ಆಗುತ್ತೆ ನನಗಂತೂ. ಇವತ್ತು ಈ ಲಕ್ಷಾಂತರ ಜನ ಬಂದು ಸೇರ್ತಾರೆ ಅಂತ ಅಂದರೆ ಅದರ ಹಿಂದೆ ಯಡಿಯೂರಪ್ಪನವರ ಶ್ರಮವೂ ಕೂಡ, ನಾವು ಅದನ್ನು ಅವರಿಗೆ ಗೌರವವನ್ನು ಸಲ್ಲಿಸಲೇಬೇಕಾದಂಥದ್ದು. 50 ವರ್ಷಗಳ ನಂತರ ಇವತ್ತು ನಾವು ಇದನ್ನು ನಿಂತು ನೋಡಿದಾಗ ಇಷ್ಟು ದೊಡ್ಡ ಸಂಖ್ಯೆ ನಮಗೆ ಕಾಣ್ಬೋದು. ಅವತ್ತು ಏನೂ ಇಲ್ಲದೆ ಆರಂಭ ಮಾಡಿ ಆ ಚಿಗುರನ್ನ ಇವತ್ತು ಈ ದೊಡ್ಡ ಬೇರು ಮತ್ತು ಮರವನ್ನಾಗಿ ಮಾಡಿ ನಿಲ್ಲಿಸಿದ್ದಾರಲ್ಲ, ಅದರ ನೆರಳಲ್ಲಿ ನಾವು ನಿಂತಿದ್ದೀವಿ. ಅವರಿಗೊಂದು ಧನ್ಯವಾದವನ್ನು ಅರ್ಪಿಸ್ತೇವೆ. ಸರ್, ಯಡಿಯೂರಪ್ಪನವರು ಮೊದಲು ವಿಧಾನಸಭೆಗೆ ಪ್ರವೇಶ ಮಾಡಿದಾಗ BJPಯಿಂದ 2 ಶಾಸಕರು ಗೆದ್ದಿದ್ದು. ಇವಾಗ ಅದು 100-110ರವರೆಗೂ ದಾಟಿದೆ. ಸೊ ಅವರ ಹೋರಾಟ ಸರ್ ರಾಜಕೀಯದ ಬದುಕು ಅದೇ, ನಾನು ರಾಜಕೀಯ ವಿಚಾರವಾಗಿ ನಾನು ಅಷ್ಟು ತಿಳಿದಂಥ ವ್ಯಕ್ತಿ ಅಂತೂ ಅಲ್ಲ. ಹೋರಾಟದ ವಿಚಾರದಲ್ಲಿ ನಾನು ಒಬ್ಬ ಹೋರಾಟಗಾರನಾಗಿ ಮಾತ್ರ ನಾನು ಹೇಳಬಲ್ಲೆ. ಹೋರಾಟದ ವಿಚಾರದಲ್ಲಿ ಅವರ ಅಷ್ಟು ಹೋರಾಟದ ವಿಚಾರಗಳನ್ನು ನಾವು ಮೈಗೂಡಿಸ್ಕೊಂಡಿದ್ದೀವಿ. ಹೋರಾಟವನ್ನು ಮತ್ತಷ್ಟು ಸುದೀರ್ಘವಾಗಿ ಅವರ ಮಾರ್ಗದರ್ಶನದಲ್ಲಿ ನಾವು ಕೂಡ ಮಾಡ್ತೀವಿ. ಶಿಕಾರಿಪುರದಲ್ಲಿ ಯಡಿಯೂರಪ್ಪನವ್ರು ಸೈಕಲಲ್ಲಿ ಹೋಗಬೇಕಾದ್ರೆ ಅವ್ರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಯುತ್ತೆ. ನಿಮಗೂ ಕೂಡ ಹೋರಾಟದಲ್ಲಿ ಬೇಜಾನ್ ಸರಿ ಹಲ್ಲೆ ನಡೆದಿದೆ. ದಯವಿಟ್ಟು ಯಡಿಯೂರಪ್ಪನವರಿಗೆ ಸರಿಸಮಾನವಾಗಿ ಅಥವಾ ಅವರ ಹೋರಾಟಗಾರರಿಗೆ ಅದು ಸಾಮಾನ್ಯ ರೀ. ಇವತ್ತು ನಮಗೆ ಮಾಧ್ಯಮಗಳಿದ್ದಾವೆ, ಇವತ್ತು ನಮಗೆ ಸೋಷಿಯಲ್ ಮೀಡಿಯಾ ಇದೆ. ನನಗೆ ನೋವು ಆದರೆ ನಾನು ಇಲ್ಲೇ ಕುಳಿತು ಬೀದರಿಗೆ ತಿಳಿಸ್ಬಲ್ಲೆ. ನನಗೆ ನೋವು ಆದರೆ ನಾನು ಇಲ್ಲೇ ಕುಳಿತು ಎಲ್ಲ MLAಗಳಿಗೆ ತಿಳಿಸ್ಬಲ್ಲೆ. ಪುನೀತ್ ಕೆರೆಹಳ್ಳಿ ಮೇಲೆ ಅಟ್ಯಾಕ್ ಆಯಿತು, ಪುನೀತ್ ಕೆರೆಹಳ್ಳಿ ಅರೆಸ್ಟ್ ಆದ ಅಂತ ಕ್ಷಣ ಮಾತ್ರದಲ್ಲಿ ಮಾಧ್ಯಮಗಳು ಅಥವಾ ಮತ್ತೆಲ್ಲೋ ತಿಳಿಯುತ್ತೆ. ಅವತ್ತು ಮೊಬೈಲು ಇರಲಿಲ್ಲ, ಮಾಧ್ಯಮವೂ ಇರಲಿಲ್ಲ, ಪತ್ರಿಕೆಗಳು ಇಲ್ದಿರದಂತಹ ಕಾಲಘಟ್ಟದಲ್ಲಿ ಅವರು ಹೋರಾಟ ಮಾಡಿ ಇವತ್ತು ಈ ಮಟ್ಟಕ್ಕೆ ತಂದು ನಿಲ್ಲಿಸಿದಾರಲ್ಲ, ಅದು ಪಕ್ಷವನ್ನಾಗಿರ್ಬೋದು ಅಥವಾ ಇಡೀ ರಾಜ್ಯವನ್ನಾಗಿರ್ಬೋದು ತಂದು ನಿಲ್ಲಿಸಿದಾರಲ್ಲ, ಅವರಿಗೆ ಈಗ ನಾವು ಇವತ್ತೇನು ಇಷ್ಟು ಯುವಕರಿದ್ದೀವಿ, ನಾವು ಅವರಿಗೆ ಧನ್ಯವಾದವನ್ನು ಅರ್ಪಿಸ್ಬೇಕು. ಅವ್ರ ಹೋರಾಟಕ್ಕೆ ಇಳಿದಾಗ ನಾವು ಇನ್ನೂ ಹುಟ್ಟೇ ಇರಲಿಲ್ಲ. ಇನ್ನು ಅವ್ರ ಹೋರಾಟದ ಬಗ್ಗೆ ನಾವೇನು ಮಾತಾಡೋದು ಅಲ್ವಾ? ನಾವಿವತ್ತು ಇಷ್ಟು ಭದ್ರವಾಗಿ ನಿಂತಿದ್ದೀವಿ ಅಂದರೆ ಅದಕ್ಕೆ ಅವರು ಕಾರಣ ಇದ್ದಾರೆ. ಅದಕ್ಕೆ ನಾವು ಅವ್ರಿಗೆ ಗೌರವ ಸಮರ್ಪಿಸ್ತೇವೆ. ಸರ್, ಆದ್ರೂ ಯಡಿಯೂರಪ್ಪನವ್ರು 5 ವರ್ಷದ CM ಆಗಿ ಅಧಿಕಾರ ಅವಧಿ ಸಲ್ಲಿಸೋಕ್ಕಾಗಲಿಲ್ಲ. ಅದೊಂದು ಬೇಸರ ಇದೆಯಾ ಸರ್? ಅವರ ಇಷ್ಟು ಜನದ ರಾಜಕೀಯದ ಏಳು ಬೀಳುಗಳಲ್ಲಿ ಯಾವುದೇ ಪ್ರತಿಫಲದ ಅಪೇಕ್ಷೆ ಇಲ್ಲದೆ ಬಂದಂಥ ಹೋರಾಟ ಸಮಾಜಕ್ಕೆ ಅರ್ಪಿತವಾಗಿದೆ. ಎಷ್ಟಿದೆಯೋ ಅದರಲ್ಲಿ ಅವರು ತೃಪ್ತರಿದ್ದಾರೆ. ಅಧಿಕಾರ ಅನ್ನೋದಕ್ಕಿಂತ ಹೆಚ್ಚಾಗಿ ಪಕ್ಷವನ್ನು ಈ ಮಟ್ಟಕ್ಕೆ ತಂದು ನಿಲ್ಲಿಸಿದ್ದಾರೆ. ಧರ್ಮದ ವಿಚಾರದಲ್ಲಿ ಈ ಮಟ್ಟಕ್ಕೆ ತಂದು ನಿಲ್ಲಿಸಿದ್ದಾರೆ. ನಾವೆಲ್ಲ ಇವತ್ತು ಧೈರ್ಯವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಹಾಗಾಗಿ ಬಹಳ ಖುಷಿ ಇದೆ. ಸರ್, ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ಹಿಂದೂ ಕಾರ್ಯಕರ್ತರಾಗಲಿ ಹಿಂದೂ ಇದರಲ್ಲಿ ಅವ್ರಿಗೆ ಒಂದು ಸಮಾಧಾನ ಇದೆಯಾ ಸರ್? ಕಾಂಗ್ರೆಸ್ ಸರ್ಕಾರ ಯಾರಿಗೆ? ಹಿಂದೂ ಕಾರ್ಯಕರ್ತರಿಗೆ ಆಗಲಿ ಹಿಂದೂ ಸಮಾಧಾನ ಇಲ್ಲವೇ ಇಲ್ಲ. ಕಾಂಗ್ರೆಸ್ ಸರ್ಕಾರದಲ್ಲಿ ನಿಮಗೆ ತೃಪ್ತಿ ಇಲ್ಲ? ಭದ್ರತೆಯೂ ಇಲ್ಲ, ಸಮಾಧಾನವೂ ಇಲ್ಲ, ತೃಪ್ತಿಯೂ ಇಲ್ಲ.
ಓಲೈಕೆ ಸರ್ಕಾರ. ಸಮಬಾಳು ಸಮಪಾಲು ಅಂತ ಹೇಳಿ ಯಾರಿಗೆ ಸಮಪಾಲು? ಸಾಬ್ರು ಸಮಪಾಲು ಅದು ವೇದಿಕೆ ಅಲ್ಲ. ನಾನು ಹೇಳ್ತೀನಿ, ಬೇರೆ ಎಲ್ಲರೂ ಸಿಕ್ಕಾಗ ಒಂದು ದಿವಸ ಬಂದು ಹೇಳ್ತೀನಿ, ಯಾವ್ದ್ರಿ ಸಮಪಾಲು? ಇವತ್ತು ಬಕ್ರೀದ್ ನಡೀತಾ ಇದೆ, ಬಕ್ರೀದ್ಗೆ ಇವತ್ತಿಂದನೇ ಇನ್ಸ್ಟಾಗ್ರಾಮ್ನಲ್ಲಿ ಹಾಕ್ಕೊಳ್ತಿದ್ದಾರೆ ರೀ. ಗೋಹತ್ಯೆ ನಿಷೇಧ ಕಾಯ್ದೆ ಇದೆ, ಯಡಿಯೂರಪ್ಪನವ್ರು ತಂದಿರೋದು, ಹೌದೋ ಇಲ್ವೋ? ನಿಷೇಧ ಕಾಯ್ದೆ ಇದ್ದರೂ ಕೂಡ ಇವತ್ತು ಬೀದಿಯಲ್ಲಿ ಎತ್ತುಗಳನ್ನು ತೊಗೊಂಡು ಬಂದು ವ್ಯಾಪಾರ ಮಾಡ್ತಾರೆ. ಅದನ್ನು ಬಕ್ರೀದ್ಗೆ ನಾವು ಕುರ್ಬಾನಿ ಕೊಡೋಕೆ ತಂದಿದ್ದೀವಿ ಅಂತ ಧೈರ್ಯವಾಗಿ ಪೋಸ್ಟ್ ಮಾಡ್ತಾರೆ, ಧೈರ್ಯವಾಗಿ ವಿಡಿಯೋ ಮಾಡಾಕ್ತಾರೆ ಅಂತ ಅಂದರೆ ಯಾವುದ್ರಿ ಸರ್ಕಾರ? ಯಾವುದು ಸಂವಿಧಾನ? ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆರ್ಟಿಕಲ್ 48ರಲ್ಲಿ ಪರ್ಟಿಕ್ಯುಲರಾಗಿ ಬರೆದಿದ್ದಾರೆ. ಯಡಿಯೂರಪ್ಪನವ್ರ ಮೇಲೆ ನಿಮಗೆ ದ್ವೇಷ ಇದ್ದರೆ ಬಿಟ್ಬಿಡಿ. ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆರ್ಟಿಕಲ್ 48ರಲ್ಲಿ ಬರೆದವ್ರೆ, ಉಳುವ ದನಗಳನ್ನು ಹಾಲು ಕೊಡುವ ಹಸುಗಳನ್ನು ನೀವು ಹತ್ಯೆ ಮಾಡ್ದಂಗೆ ತಡೀರಿ ಅಂತ. ಅದನ್ನೇ ತಾನೇ ಯಡಿಯೂರಪ್ಪನವ್ರು ಬರೆದಿದ್ದು. ನೀವು ಸಂವಿಧಾನ ರಕ್ಷಣೆ ಮಾಡಿದ್ದು ಯಡಿಯೂರಪ್ಪನವರ. ಗೋಹತ್ಯೆ ನಿಷೇಧ ಮಾಡಿದ ಯಡಿಯೂರಪ್ಪನವ್ರು ಸಂವಿಧಾನ ರಕ್ಷಣೆ ಮಾಡಿದ್ರು. ಗೋಹತ್ಯೆಯನ್ನು ಗಲ್ಲಿ ಮಾಡ್ಲಿಕ್ಕೆ ಬಿಟ್ಕೊಂಡಿದ್ದೀರಲ್ಲ ನೀವು, ಸಂವಿಧಾನ ರಕ್ಷಣೆ ಮಾಡ್ತಾ ಇರೋದು. ಹಾಗಾಗಿ ನಮಗೆ ಈ ಇದರಲ್ಲಿ ರಕ್ಷಣೆಯೂ ಇಲ್ಲ. ಇದನ್ನು ಎದುರಿಸಿ ಹೋರಾಟ ಮಾಡುವ ಶಕ್ತಿಯನ್ನು ಯಡಿಯೂರಪ್ಪನವರು ಹೋರಾಟ ಮಾಡ್ಕೊಬಂದ ಮಾರ್ಗ ನಮಗೆ ಕೊಟ್ಟಿದೆ. ಹಾಗಾಗಿ ನಾವು ಮಾಡ್ತೀವಿ.